ಬನ್ನೇರುಘಟ್ಟ ಸೂಕ್ಷ್ಮ ಪ್ರದೇಶ ಕಡಿತ ಕೇಸ್ ಮಾರ್ಚ್ 16ಕ್ಕೆ ವಿಚಾರಣೆ ಅಂತ ಸುಪ್ರೀಂ ಹೇಳ್ತಾ ಇರೋದು. 268 ಚದುರ ಕಿಲೋಮೀಟರ್ನಿಂದ 168 ಚದುರ ಕಿಲೋಮೀಟರ್ ಅನ್ನ ಗಿಳಿಸಿರುವಂತದ್ದು ಸರ್ಕಾರ. ರಾಜ್ಯದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದ ಪರಿಸರ ಸೂಕ್ಷ್ಮ ಪ್ರದೇಶವನ್ನ 268 ಚದುರ ಕಿಲೋಮೀಟರ್ ಇಂದ 168 ಚದುರ ಕಿಲೋಮೀಟರ್ಗೆ ಕಡಿಮೆ ಮಾಡಿರುವಂತಹ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಸಲಾಗಿರುವ ಅರ್ಜಿಯನ್ನ ಮಾರ್ಚ್ 16ರಂದು ವಿಚಾರಣೆ ನಡೆಸಲಾಗುವುದು ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಗುರುವಾರ ಪರಿಸರಕ್ಕೆ ಸಂಬಂಧಿಸಿದ 20 ಮೇಲ್ಮನವಿಗಳ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಪರಿಸರ ಸೂಕ್ಷ್ಮ ಪ್ರದೇಶಕ್ಕೆ ಸಂಬಂಧಿಸಿದ ಎಲ್ಲಾ ಅರ್ಜಿಗಳನ್ನ ಮಾರ್ಚ್ 16ರಂದು ಮಧ್ಯಾಹ್ನ ವಿಚಾರಣೆ ನಡೆಸಿ ಇತ್ಯರ್ಥ ಮಾಡಲಾಗುವುದು ಅಂತ ತಿಳಿಸಲಾಗಿದೆ. ಬನ್ನೇರುಘಟ್ಟ ಸೂಕ್ಷ್ಮ ಪ್ರದೇಶವನ್ನು 268 ಚದುರ ಕಿಲೋಮೀಟರ್ ಇಂದ 168 ಚದುರ ಕಿಲೋಮೀಟರ್ ವರೆಗೆ ಕರ್ನಾಟಕ ಸರ್ಕಾರ ಇಳಿಸಿತ್ತು. ಈ ಕ್ರಮವನ್ನು ಪ್ರಶ್ನಿಸಿ ಮೊದಲಿನಂತೆ 268 ಚದುರ ಕಿಲೋಮೀಟರ್ ಪ್ರದೇಶವನ್ನು ಉಳಿಸಬೇಕು ಅಂತ ಬೆಂಗಳೂರು ನಿವಾಸಿ ಬೆಳ್ಳಿಯಪ್ಪ ಸೇರಿದಂತೆ ಮತ್ತಿತರರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಕುರಿತು ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಕೇಂದ್ರ ಉನ್ನತಾಧಿಕಾರಿಗಳ ಸಮಿತಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಕೂಡ ನೀಡಿತ್ತು. ಅಧ್ಯಯನ ನಡೆಸದೇ ಇತರದ್ದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇರೋದು. ಈ ಹಿನ್ನೆಲೆಯಲ್ಲಿ ಜನವರಿ 7ರಂದು ಸಿಇಸಿಯು 524 ಪುಟಗಳ ವರದಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿತು. ಯಾವುದೇ ವೈಜ್ಞಾನಿಕ ಪರಿಸರ ಅಧ್ಯಯನ ಹಾಗೂ ಮೌಲ್ಯಮಾಪನ ನಡೆಸದೇನೆ ಸೂಕ್ಷ್ಮ ಪ್ರದೇಶವನ್ನು ಕಡಿತ ಮಾಡಲಾಗಿದೆ. ಸರ್ಕಾರದ ನಿರ್ಧಾರವು ಬನ್ನೇರುಘಟ್ಟ ಉದ್ಯಾನವನ ಪರಿಸರದ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮ ಬೀರಿದೆ ಅಂತ ಸಿಇಸಿ ವರದಿಯಲ್ಲಿ ಉಲ್ಲೇಖಿಸಿದೆ. ಅಂದರೆ ಈಗೇನೋ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆಯೇ ಪೂರ್ವಭಾವಿಯಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಒಂದು ವರದಿಯನ್ನು ಸಿದ್ಧತೆ ಮಾಡ್ಕೊಳ್ಬೇಕಾಗತ್ತೆ. ಏನು ಪ್ರಾಬ್ಲಮ್ ಇದೆ, ಏನಕ್ಕೆ ನಾವು ಹಿಂಗೆ ಮಾಡ್ತಾ ಇದ್ದೀವಿ, ಇದರಿಂದ ಆಗೋದೇನು ಅನ್ನೋದ್ರ ಬಗ್ಗೆ. ಬಟ್ ಇಲ್ಲಿ ಯಾವುದೇ ರೀತಿಯಾದಂಥ ವರದಿನೂ ಇಲ್ಲ. ಯಾಕೆ ಮಾಡ್ತಾ ಇದ್ದೀವಿ, ಯಾಕೆ ಮಾಡಿದ್ವಿ, ಇದು ಯಾವುದೂ ಇಲ್ಲ. ಏಕಾಏಕಿಯಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸೊ ಇದು ನಿಜವಾಗ್ಲೂ ಸರಿ ಅಲ್ಲ, ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕವಾಗಿದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಏನೂ ಪೂರ್ವಪರ ಯೋಚನೆ ಮಾಡ್ದೇನೆ, ಚಿಂತನೆ ಮಾಡ್ದೇನೆ ಸುಮ್ಮನೆ ಸರ್ಕಾರ ಈ ಥರದ್ದು ನಿರ್ಧಾರ ತೆಗೆದುಕೊಂಡಿದೆ. ಇದು ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಬೀರುತ್ತಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಈಗೇನಾಗುತ್ತೆ, ಕೋರ್ಟ್ನಲ್ಲಿ ಈ ವರದಿಯನ್ನು ಆಧರಿಸಿ ತೀರ್ಪು ಏನು ಬರುತ್ತೆ, ಆದೇಶ ಏನು ಬರುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ.